ಚೆನ್ನಮ್ಮನವರು ಇವತ್ತು ನಮ್ಮ ಬಾಲಣ್ಣವ್ರು ಹೇಳಿದಾಗೆ ಮಹಾತಾಯಿ. ಅದೇ ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಒಬ್ಬರು ದೇವತೆ ಅಂತ ಹೇಳಿದ್ರೆ ತಪ್ಪಲಾಗಲಾರದು. ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಕೂಡ 85ನೇ ಇಸ್ವಿಲಿ ನಗರಸಭಾ ಸದಸ್ಯರಾದ ಸಂದರ್ಭ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸದಸ್ಯರಾಗಿ ಆಯ್ಕೆಯಾಗಿದ್ದರು. 85ರಲ್ಲಿ ಬಹುಶಃ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು PWD ಮಿನಿಸ್ಟರ್ ಅಂತ ಭಾವಿಸ್ತಿಲ್ಲ, PWD ಮಿನಿಸ್ಟರ್. ಆ ಸಂದರ್ಭದಲ್ಲೂ ಕೂಡ ದೇವೇಗೌಡ ಅಪ್ಪಾಜಿಯವರ ಒಂದು ಗಡಿಯಲ್ಲಿ ಅವರ ಆಶೀರ್ವಾದದಿಂದ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಸುದೀರ್ಘ 6 ಬಾರಿ 94ರಿಂದ ಸತತ 6 ಬಾರಿ ಚುನಾವಣೆ ಎದುರಿಸಿ 4 ಬಾರಿ ಶಾಸಕರಾಗಕ್ಕೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಎಷ್ಟು ಕಾರಣಕರ್ತರು. ಅದೇ ರೀತಿ ಚೆನ್ನಮ್ಮನವರು ಕೂಡ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಇರ್ಬೋದು, ನಮ್ಮ ತಾಯಿ ಲಲಿತಾಮಣಿ ಮೇಲೆ, ನಮ್ಮ ಕುಟುಂಬದ ಮೇಲೆ ಅಷ್ಟೇ ಪ್ರೀತಿ ಗೌರವವನ್ನು ವಿಶ್ವಾಸವನ್ನು ಇಟ್ಟಿದ್ದರು. ಅದೇ ರೀತಿ ನಮ್ಮ ತಂದೆಯವರು ಕೂಡ ಚೆನ್ನಮ್ಮನವರು ಅಂದರೆ ಭಾಳ ಪ್ರೀತಿ, ನಮ್ಮ ತಂದೆಗಾಗಿರ್ಬೋದು, ನಮ್ಮ ತಾಯಿಗಾಗಿರ್ಬೋದು. ಅದೇ ರೀತಿ ಚೆನ್ನಮ್ಮನವರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ತಂದೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಕಾಶ್ ಬಾಪ ತಿಂಡಿ ಮಾಡು, ಊಟ ಮಾಡುವಂಥ ಭಾಳ ಪ್ರೀತಿಯಿಂದ ಸ್ವಂತ ಮಗನಾಗೆ ನಮ್ಮ ತಂದೆಯನ್ನು ಕೂಡ ನೋಡಿ ಭಾಳಷ್ಟು ಪ್ರೀತಿಯನ್ನು ಮಾಡಿರುವಂಥದ್ದು ನಮಗೆಲ್ಲರೂ ಕೂಡ ದುಃಖ ತಂದಿದೆ. ಇವತ್ತು ನಮ್ಮ ತಂದೆಗೆ ಏನು ಶಸ್ತ್ರಚಿಕಿತ್ಸೆ ಆಗೋ ಸಂದರ್ಭದಲ್ಲೂ ಕೂಡ ನಮ್ಮ ತಾಯಿಯವ್ರಿಗನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ದೇವಿ ರಾಜರಾಜೇಶ್ವರಿ ಒಂದು ದೇವಿಯ ಒಂದು ಹರಕೆಯನ್ನು ಮಾಡಿಸಿ ನಮ್ಮ ತಂದೆ ಗುಣಮುಖರಾದ ತದನಂಥ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹರಕೆಯನ್ನು ತೀರಿಸುವಂಥ ಒಂದು ಇದನ್ನು ನಮ್ಮ ಕುಟುಂಬದ ಮೇಲೆ ಇಟ್ಟಿದ್ದರು. ಚೆನ್ನಮ್ಮನವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಇವತ್ತೆಲ್ಲ ಒಂದು ಕಡೆ ನಮ್ಮ ಕುಟುಂಬಕ್ಕೂ ಮತ್ತು ಹಾಸನ ಜನತೆಯೂ ಕೂಡ ಅವರು ಕಳ್ಕೊಂಡಿರೋದು ನಮಗೆಲ್ಲ ಒಂದು ದುಃಖ ತಂದಿರೋ ಸಂದರ್ಭ. ಇವತ್ತು ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಅದೇ ರೀತಿ ದೇವೇಗೌಡ ಅಪ್ಪಾಜಿಯವರು ಕೂಡ ಸುದೀರ್ಘವಾದ ರಾಜಕಾರಣ ಜೀವನದಲ್ಲಿ ಹೆಚ್ಚು ಅಧಿಕಾರ ನೋಡೋದಕ್ಕಿಂತ ಅವರು ವಿರೋಧ ಪಕ್ಷದಲ್ಲಿ ದುಃಖವನ್ನು ಅನುಭವಿಸಿರೋದೇ ಹೆಚ್ಚು. ಅದೇ ರೀತಿ ಚೆನ್ನಮ್ಮನವರು ಕೂಡ ಅವ್ರ ಜೊತೆ ಇದ್ದು ಹೆಜ್ಜೆಗೂ ಕೂಡ ಅವರ ಜೊತೆ ಇದ್ದು ಕೂಡ ಅವರು ಕೂಡ ಒಂದು ಕಾರಣಕರ್ತರಾಗಿದ್ದಾರೆ. ಅವರ ಒಂದು ಪ್ರತಿಯೊಂದು ಒಂದು ಉನ್ನತ ಮಟ್ಟದ ಒಂದು ಅಧಿಕಾರ ಕೂಡ ಇರಿದ್ರು ಕೂಡ ಎಲ್ಲದೂ ಕೂಡ ನಮ್ಮ ಚೆನ್ನಮ್ಮನವರು ಕೂಡ ಕಾರಣಕರ್ತರು. ಅದೇ ರೀತಿ ದೇವೇಗೌಡರ ಅಪ್ಪಾಜಿಯವರು ಕೂಡ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.